ಎಲ್ಲ ಲಪಂಗ ಇಂಥವೆಲ್ಲ ನೋಡ್ರಿ, ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರನೇ ಅದು. ಯತ್ನಾಳವ್ರ ಸಂಸ್ಕೃತಿ ಎಂಥದ್ದು, ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊದಲು ನಾನು ಇದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ, ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ? ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನ ನಾವೇ ಮಾಡಿದ್ವಿ. ಅವ್ರನ್ನ ನಮ್ಮ ಸಂಘ ಅದು, ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನ ನಾವೇ ಮಾಡಿದ್ವಿ. ನಾವೆಲ್ಲ ಧರ್ಮದರ್ಶಿಗಳಿದ್ವಿ, ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು, ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ. ನಮ್ಗೆ ಗೊತ್ತಿರುವಂತ ವಿಚಾರ. ಇವ್ರೇನ್ ದುಡ್ಡು ಕೊಟ್ಟಿದ್ರ? ಇವ್ರೇನ್ ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ? ಏನ್ ನೋಡ್ಕೊಂಡಿದ್ರ? 2008 ಈ ಪೀಠವನ್ನ ಮಾಡಿದವರು ಯಾರು? ಇದೇ ಪ್ರಬಣ್ಣ ಉಂಚಿಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ನವ್ರು. ಏನ್ ಇವ್ರಿದ್ರ ಬಸವನಗೌಡ ಪಾಟೀಲ್ ಯತ್ನಾಳ್? ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೂ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ, ಇವನು ತೋರಿಸ್ತಾರ ರಾಜ್ಯದ ಜನತೆ. ಎಂತೆಂಥವ್ರೋ ಮುಖ್ಯಮಂತ್ರಿ ಅಂತವ್ರೆ ಮನ್ನಾ ಬಾಯಿ ಹಾಕೊಂಡು ಹೋಗ್ಯಾರ. ಇವನ್ ಯಾವ್ರಿ ಕಿಶಾಕ್ ಬದ್ನಿಕಾಯಿ? ಬಾಯಿಗೆ ಬಂದಂಗ ಮಾತಾಡೋದು. ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಲಫಂಗ್ ನನ್ನ ಮಗ, ರೋಫರ್ ನನ್ನ ಮಗ. ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇದಕ್ಕೆ. ಇವ್ರ ಬಾಯಿ, ಇವ್ರು ಮಾತಾಡೋದು ಏನ್ರಿ? ಇದ್ ನೋಡೇ ನಾನು ಹೇಳಿದ್ದೆ, ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದಾಗಿದೆ. ಇವತ್ತು ಇನ್ನೂ ಬುದ್ಧಿ ಕಲಿಲಿಲ್ಲ ನನ್ನ ಮನುಷ್ಯ. ಇಟೆ ಹೋಗ್ತಾನ, ಜನರಿಂತ್ರನು ದೂರ ಹೋಗ್ತಾರ, ಎಲ್ಲರಿಂತ್ರ ದೂರ ಹೋಗ್ತಾರ. ಭಾಳ ಜನ ಹೋಗ್ಯಾರ ನೋಡಿವಿ ನಾವು, ಭಾಳ ಜನ ನೋಡಿವಿ ನಾವು. ಎಷ್ಟ್ ಜನ ಹೋಗ್ಯಾರ ಹೇಳ್ತಾನಲ್ಲಿ, ಹೋಗ್ತಾರ, ಇವ್ರು ಹೋಗ್ತಾರ, ಅವ್ರು ಹೋಗ್ತಾರ. ನೀನು ಹೋಗ್ತೀಯಪ್ಪ, ನಿನಗೂ ಒಂದ್ ದಿವ್ಸ ಮುಗಿದ ಅಂತಿಮ ಇದೆ ಅನ್ನೋದನ್ನ ಯಾರು ಮರಿಬಾರ್ದು. ನಮ್ದು ಮುಗಿತೈತಿ ಅಂತ ತಿಳ್ಕೊಬೇಕು. ಈ ಒಬ್ಬ ಹಿರಿಯ ಜೀವಿಗೆ ಒಂದ್ ಬಾಯಿಗೆ ಬಂದಂಗ ಒಬ್ಬ ಸಮಾಜದ ವ್ಯಕ್ತಿ, ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂತವ್ರು ಅವರೆಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನ ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು. ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಅದಕ್ಕೆ ಏನು ಮಾಡಕ್ಕಾಗಲ್ಲ. ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇಲ್ಲ, ಇನ್ನೊಂದು ಸಂಘದಲ್ಲಿ ಇಲ್ಲ. ಅವ್ರಂತೂ ಇವನ್ನ ದೂರ ಇಟ್ಬಿಟ್ರ. ಇನ್ನು ಹತ್ರ ಕರೆಯೋದಲ್ಲ, ದೂರ ಇಟ್ಬಿಟ್ರ. ಇಲ್ಲಿ ಸುಮ್ಮನೆ ಬಂದು ನಾನೇ ಹೀರೋ ಅಂತ ಈ ಸಂಘಕ್ಕೆ ಏನ್ ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸ್ಲಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ. ಇನ್ನೂ ಪಾಠ ಕಲ್ತಿಲ್ಲ ಅಂದ್ರ ಜನ ಪಾಠ ಕಲಿಸ್ತಾರೆ ನಿನಗೆ ಸರಿಯಾಗಿ.